ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಮೊಟ್ಟಿಗೆ ನನ್ನ ಜೀವನದಲ್ಲಿ ನಡೆದಂಥ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಸ್ ಅ ವುಮನ್, ಒಬ್ಬ ಗೃಹಿಣಿಯಾಗಿ, ವರ್ಕಿಂಗ್ ವುಮನ್ ಆಗಿ, ತಾಯಿಯಾಗಿ ನಾವೆಲ್ಲ ಕಡೆ ನಮ್ಮ ಪಾತ್ರವನ್ನು ರಿಜಿಸ್ಟರ್ ಮಾಡ್ತಾ ಇರ್ತೀವಿ. ಅಂದರೆ ನಾವೇನು ಅಂದ್ಕೊಂಡಿರ್ತೀವಿ ಅದು ಮೇ ಬಿ ಟ್ರೂ ಕೂಡ. ಆ್ಯಂಡ್ ಕೆಲವೊಂದೊಂದು ಸತಿ ಅದು ಕೂಡ ಸುಳ್ಳಾಗುತ್ತೆ. ಏನು ಅಂತ ಹೇಳಿದ್ರೆ, ನಾವೆಲ್ಲ ಕಡೆ ಈಗ ನಾನೀಗ ಕೆಲಸ ಮಾಡಿದೆ, ನಾನಿಲ್ಲ ಅಂತಂದರೆ ಇದಾಗಲ್ಲ ಅಂತ ಎಲ್ಲ ಹೇಳಿ, ಬಟ್ ಆ್ಯಸ್ ಅ ಮ್ಯಾನ್ ಅವರು ಆ ರೋಲ್ನ ತಂದೆಯಾಗಿ, ಒಬ್ಬ ಗಂಡನಾಗಿ, ಮಗನಾಗಿ ಎಲ್ಲ ರೋಲ್ನ ಅದು ವರ್ಕಿಂಗ್ ಮೆನ್ ಆಗಿ ಪಾತ್ರವನ್ನು ಹೇಗೆ ನಿರ್ವಹಿಸ್ತಾರೆ ಅಂತ ಹೇಳಿ ನಾನಿವತ್ತೊಂದು ನಿಮಗೆ ಒಂದು ಎಕ್ಸಾಂಪಲ್ ನನ್ನ ಜೀವನದಲ್ಲಿ ನಡೆದಿರೋವಂಥ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇತ್ತೀಚೆಗೆ ನನ್ನ 10th ಕ್ಲಾಸ್ಮೇಟ್ ಒಬ್ಬರು ಟ್ರಿಪ್ ಹೋಗ್ತಾ ಇದ್ದೀವಿ, ನೀನು ಬರ್ತೀಯಾ ಅಂತ ಹೇಳಿ ನನ್ನನ್ನು ಇನ್ವೈಟ್ ಮಾಡ್ತಾರೆ. ಅವರು ಒಂದು ನೈಟ್ ಸ್ಟೇ ಅಲ್ಲೇ, ನೆಕ್ಸ್ಟ್ ಡೇ ನಾವು ಅರೈವ್ ಆಗ್ತೀವಿ ಅಂತ ಹೇಳ್ತಾರೆ. ನಾನು ಈವನ್ 1 ಸೆಕೆಂಡ್ ಕೂಡ ತೊಗೊಳ್ಳೋದಿಲ್ಲ. ಸೊ ಇಲ್ಲ ನಾನು ಒಂದು ಸ್ಟೇ ಅಂತ ಹೇಳಿದ್ರೆ 1 ನೈಟ್ ಸ್ಟೇ ಅಂತಂದರೆ ಅಲ್ಲಿ ಇರಲಿಕ್ಕಾಗಲ್ಲ, ಓಕೆ ಅಂತ ಹೇಳಿ ನಾನು ಒಂದಷ್ಟು ಕಾರಣಗಳನ್ನ ಕೊಟ್ಟು ಸರಿ ಆಯಿತು ಬರೋದಿಲ್ಲ ಅಂತ ಹೇಳ್ತೀನಿ. ನನಗೆ ಇಮ್ಮಿಡಿಯೇಟಾಗಿ ಬಂದಿದ್ದ ಥಾಟು, ಯಾಕೆ ಅಂತಂದರೆ ಓನ್ ಬಿಸ್ನೆಸ್ ಆಗಿರೋದ್ರಿಂದ ಲೇಟ್ ನೈಟ್ ಬರ್ತಾರೆ, ಸೊ ಮಗು ಇದೆ, ಚಿಕ್ಕ ಮಗು, ಅವರು ಸುಧಾರಿಸ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹೇಳ್ತೀನಿ. ಆ್ಯಂಡ್ ಆಫ್ಟರ್ ಅದೆಲ್ಲ ಆದಾದಮೇಲೆ ಐ ಥಾಟ್, ಓಕೆ ನಾನಿಲ್ಲ ಅಂತಂದರೆ ಇದಾಗೋದಿಲ್ವಾ, ನಾನಿಲ್ಲ ಅಂತಂತಂದರೆ ಅವರು ಮಗುನ ನಿಭಾಯಿಸೋಕ್ಕಾಗಲ್ವಾ, ಇಲ್ಲ ಅವ್ರು ನಿಭಾಯಿಸೋಕ್ಕಾಗಲ್ವಾ. ಓಕೆ, ಐ ಹ್ಯಾವ್ ಅ ಕ್ವಶ್ಚನ್. ಒಂದು 2 hours ಐ ಕೀಪ್ ಆನ್ ಥಿಂಕಿಂಗ್ ಅದೇ ಯೋಚನೆಯಲ್ಲಿ ಇರ್ತೀನಿ. ಸೊ ಇಲ್ಲ, ಕರೆಕ್ಟು, ನಾನಿಲ್ಲ ಅಂತಂದರೆ ಅವ್ರು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ, ಮಗುನೂ ಚೆನ್ನಾಗಿ ನೋಡ್ಕೊಳ್ತಾರೆ, ಅವರು ಊಟ ಮಾಡ್ತಾರೆ, ಚೆನ್ನಾಗೇ ಇರ್ತಾರೆ. ಆ್ಯಂಡ್ ಮೋರೋವರ್ ನನ್ನ ಅಪ್ಪ ಅಮ್ಮ ಇದ್ದಾರೆ, ನನ್ನಿಂದ ಚೆನ್ನಾಗಿ ನೋಡ್ಕೊತಾರೆ ನನ್ನ ಮಗನ. ಸೊ ಯಾಕೆ ನಾನು ಹೋಗಲ್ಲ ಅಂತ ಇಮ್ಮಿಡಿಯೇಟಾಗಿ ಹೇಳಿದೆ. ಸಡನ್ನಾಗಿ ನನಗೆ ಬಂದಿದ್ದ ಯೋಚನೆಯೇ ಅವ್ರದ್ದು, ಅವ್ರು ಹೇಗಿರ್ತಾರೆ, ಹೇಗೆ ನಿಭಾಯಿಸ್ತಾರೆ ನಾನು ಇಲ್ದಲ್ಲೇ ಅಂತ. ಸೊ ಬಟ್ ಅವ್ರನ್ನ ನನಗೆ ಕೊನೆಗೆ ಅನಿಸಿದ್ದು, ಅವ್ರ ಕೆಲಸವನ್ನು ನಾನು ಇರಲಿ ಇಲ್ದೋಗಲಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ, ಬಟ್ ನನ್ನ ಪ್ರೆಸೆನ್ಸ್ ಇಲ್ಲ ಅಂತ ಅನ್ನೋದು ಒಂದು ಇರುತ್ತೆ ಅಂತ ಅನ್ನೋದು ಬಿಟ್ಟರೆ, ಬಟ್ ಹಿ ವಿಲ್ ಮ್ಯಾನೇಜ್ ವೆರಿ ವೆಲ್. ಬಟ್ ನನಗೆ ಅನಿಸಿದ ಆ ಮೂಮೆಂಟ್ಗೆ ನಾನು ಅಷ್ಟು ಅಟ್ಯಾಚ್ ಆಗಿದ್ದೀನಿ ಅವರಿಗೆ. ಓಕೆ, ನನ್ನ ಇಡೀ ಲೈಫಲ್ಲಿ ಅವ್ರ ಪ್ರೆಸೆನ್ಸು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಸೊ ಎಲ್ಲ ಕಡೆ ಈಗ ಪ್ರತಿಯೊಂದರಲ್ಲೂ ಕೂಡ ಎಲ್ಲ ಕಡೆಯೂ ಕೂಡ ಅವ್ರಿಗೂ ನನಗಿಂತ ಫ್ರೆಂಡ್ಸ್ ಇಲ್ವಾ, ಅವ್ರಿಗೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ನನಗಿಂತ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಪ್ರತಿಯೊಂದು ಇವೆಂಟ್ಗೂ ಇನ್ವೈಟ್ ಮಾಡ್ತಾರೆ, ಪ್ರತಿಯೊಂದು ಗ್ಯಾದರಿಂಗು ಇನ್ವೈಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ನನಗೆ ಹುಷಾರಿಲ್ಲ ಅಂತಂದಾಗ, ನಮ್ಮ ಮದುವೆಯಾಗಿ ತುಂಬ ವರ್ಷಗಳೇ ಆಗಿದೆ. ಸೊ ಆ ಟೈಮಲ್ಲಿ ನನಗೆ ಹುಷಾರಿಲ್ಲ ಅಂತಂದಾಗ, ನನಗೆ ಆಗಲ್ಲ ಅಂತಂದಾಗ ನನ್ನ ಜೊತೆ ನಿಂತು, ಓಕೆ, ಆ ಮೂಮೆಂಟ್ನ, ಆ ಸಿಚುಯೇಷನ್ನ ಸ್ಮೂತಾಗಿ ಹ್ಯಾಂಡಲ್ ಮಾಡಲಿಕ್ಕೆ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಬಟ್ ನಾನು ಬೇಡ, ನೀವು ಹೋಗ್ಬಿಟ್ಟು ಬನ್ನಿ, ಇವತ್ತು ಒಂದಿನ ಇರುತ್ತೆ, ನಾಳೆ ಒಂದಿನ ಇರುತ್ತೆ, ಬಟ್ ಆಫ್ಟರ್ವರ್ಡ್ಸ್ ಐ ವಿಲ್ ಬಿ ನಾರ್ಮಲ್. ಬಟ್ ಇದೇ ಮತ್ತೆ ಗ್ಯಾದರಿಂಗ್ ಇರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಪರವಾಗಿಲ್ಲ ಅಂತ, ಇಟ್ಸ್ ಓಕೆ ಪರವಾಗಿಲ್ಲ ಅಂತ. ಅವರ ಸ್ಯಾಕ್ರಿಫೈಸ್, ಸ್ಮಾಲ್ ಥಿಂಗ್ಸ್, ಅವ್ರ ಸ್ಯಾಕ್ರಿಫೈಸ್ ಅವರೆಲ್ಲೂ ರಿಜಿಸ್ಟರ್ ಮಾಡಲ್ಲ. ನಾನು ಹೋಗಲ್ಲ, ನಿನಗೋಸ್ಕರ ಹೋಗಲಿಲ್ಲ ಗೊತ್ತಾ, ನಾನು ನಿನಗೋಸ್ಕರ ಉಳ್ಕೊಂಡೆ ಗೊತ್ತಾ, ನಾನು ಈ ಸಿಚುಯೇಷನಿಂದ ಇಲ್ಲಿ ಹೊರಡಾದೆ ಗೊತ್ತಾ, ಅವರೆಲ್ಲೂ ಹೇಳಲ್ಲ. ಬಟ್ ಅದು ನಮಗೆ ಗೊತ್ತಿಲ್ಲದಲೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದೇ ರಿಜಿಸ್ಟರ್ ಆಗಿರುತ್ತೆ. ಸೊ ಆ್ಯಸ್ ಅ ಮೆನ್ ನನಗನ್ಸಿದಷ್ಟೇ, ಎಲ್ಲ ಕಡೆ ಅವ್ರವ್ರ ಪಾತ್ರವನ್ನು ಅವ್ರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಹೋದಾಗ ನಮಗೆ ಗೊತ್ತಿಲ್ಲದಲೇ ನಾವು ಹೇಗೆ ಅವರಿಗೆ ಅಟ್ಯಾಚ್ ಆಗಿರ್ತೀವಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲೂ ಅದು ಹೇಗೆ ನಮಗೆ ರೆಕಾರ್ಡ್ ಆಗಿರುತ್ತೆ ಅಂತ. ಸೊ ಈ ವಿಡಿಯೋ ಮಾಡಿದ್ರ ಉದ್ದೇಶ ಇಷ್ಟೇ. ಸೊ ಎಲ್ಲರೂ ಅವ್ರವ್ರ ಪಾತ್ರವನ್ನು ಅವ್ರವ್ರ ಜೀವನದಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಾ ಹೋದರೆ, ಸೊ ಅದೆಲ್ಲೂ ಅದೆಲ್ಲ ಕಡೆ ನಾವು ನನಗೆ ಕೆಲಸ ಮಾಡಿದೆ, ನಿನಗೋಸ್ಕರ ಮಾಡಿದೆ, ನಿನ್ನಿಂದ ಮಾಡಿದೆ ಅಂತನಿಲ್ಲ, ಅದಕ್ಕೆ ರಿಟರ್ನ್ ನಾವು ಏನು ಇದು ಮಾಡ್ತೀವಿ ಅದು ನಮಗೆ ಗೊತ್ತಿಲ್ಲದೇ ನಮಗೆ ವಾಪಸ್ ಬರುತ್ತೆ. ನಾನು ಇದನ್ನು ಯೋಚನೆ ಮಾಡಿದಾಗ ನನಗೆ ಅನಿಸಿದ್ದಿದೆ. ಸೊ ಇದು ಎಷ್ಟೋ ಜನರ ಜೀವನದಲ್ಲಿ ಆ್ಯಸ್ ಅ ಕಪ್ಪಲ್ಲಾಗಿ, ಆ್ಯಸ್ ಅ ಪೇರೆಂಟಾಗಿ ಎಷ್ಟೋ ಜನರ ಜೀವನಕ್ಕೆ ಇನ್ಸ್ಪೈರ್ ಆಗ್ಬೋದು, ಹೌದಲ್ವಾ ಅಂತ ಅನ್ನಿಸ್ಬೋದು. ಸೊ ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡೋದಕ್ಕೆ ಕಾರಣ ಆಯಿತು. ಆ್ಯಂಡ್ ಮೋರೋವರ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಈಗ 100 ಜನರಿಂದ ಕೂಡಿದೆ, 100 ಜನರ ಫ್ಯಾಮಿಲಿ ಆಗಿದೆ. ಸೊ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.